ತೆಗಿಯೋಷ್ಟು ಕೋಪ ಏನೇ ನಿನ್ಗೆ? ಅಪ್ಪ, ಅಯ್ಯೋ! ಇಷ್ಟು ಕೆಟ್ಟ ಹಠ ಒಳ್ಳೇದಲ್ಲ, ತಿಳ್ಕೊ. ದೊಡ್ಡೋರು ಅಂತ ನಾವಿಲ್ವೇನೆ? ನೀನ್ ಏನಂತ ಅನ್ಕೊಂಡಿದ್ಯಾ? ನಿಂತ್ಕೊಳೆ. ನಿನ್ನ ಈ ಪ್ರೀತಿನೇ ನಾಳೆ ದಿನ ಭವಾನಿ ಜೀವನಕ್ಕೆ ಮುಳ್ಳಾದ್ರೆ ಏನೇ ಮಾಡ್ತೀಯಾ? ಗಾಯತ್ರಿ, ಅದೆಲ್ಲ ಏನೂ ಆಗಲ್ಲ, ಬಿಡು. ನೀವು ಸುಮ್ನೆ ಇರ್ರಿ. ಮುಂದೊಂದ್ ದಿನ ಇವಳು ಕೋಪದಿಂದಾನೆ ಅವಳ ಜೀವನ ಬೀದಿಗೆ ಬರುತ್ತೆ, ನೋಡ್ತಾ ಇರಿ. ಅಲ್ಲಮ್ಮ ಸಿಂಧು, ಅವ್ನು ನೋಡಕ್ ಪೊರ್ಕಿ ತರ ಇದ್ದಾನೆ. ಅವ್ನ ಸಹವಾಸ ನಮ್ಗೆ ಯಾಕಮ್ಮ? ಅಂಕಲ್, ಯಾರೋ ಅವನ್ಗೆ ಪೊರ್ಕೆ ತಗೊಂಡು ಗ್ರಾಚಾರ ಬಿಡ್ಸಿಲ್ಲ ಅನ್ಸುತ್ತೆ, ಅದಕ್ಕೆ ಪೊರ್ಕೆ ಆಗಿದ್ದಾನೆ. ಇವಾಗ ನಾನ್ ಬಿಸಿ ಮುಚ್ಚಿದ್ದೀನಲ್ಲ, ಹೇಗ್ ಮೈ ಚಳಿ ಬಿಟ್ಟು ಹೋಗುತ್ತೆ ಅಂತ ನೋಡ್ತಾ ಇರಿ. ನೋಡಿದ್ರ ಇವಳು ಕೊಪ್ಪನ್ನ ಅಲ್ವೇ? ನೀನ್ ಅವನಿಗೆ ಸೀಮೆಣ್ಣೆ ಸುರ್ದೆ ಅಂತ ಅವ್ನ್ ನಾಳೆ ದಿನ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಏನೇ ಗತಿ? ನಾವ್ ಹೀಗೆ ಹೆದರ್ಕೊಂಡಿರೋದಕ್ಕೇನೆ ಇಂಥವ್ರು ಪ್ರೀತಿ ಹೆಸರಲ್ಲಿ ಆಸಿಡ್ ಹಾಕೋದು, ಚಾಕು ಚುಚ್ಚೋದು ಜಾಸ್ತಿ ಆಗ್ತಿರೋದು. ಸಿಂಧು, ಬೇಡ. ನಮ್ಮ ಅಕ್ಕನ್ ವಿಷಯಕ್ಕೆ ಬಂದ್ರೆ ನಾನು ಸುಮ್ನಿರೋಳಲ್ಲ. ಶೋ ದೇವ್ರೆ, ಇವಳನ್ ಯಾವ ರೀತಿ ದಾರಿಗೆ ತರೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಯಾವಾಗ ನೋಡಿದ್ರು ಅಕ್ಕ 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 ಅಂತೀಯಲ್ಲೇ. ಅಕ್ಕನ್ ಬಿಟ್ರೆ ಬೇರೆ ಯಾರು ಪ್ರಪಂಚದಲ್ಲಿ ನಿನ್ ಕಾಣಿಸೋದೇ ಇಲ್ವಾ? ನನ್ ಜಗತ್ತೆ ಭವಾನಿ ಅಕ್ಕ. ಅವಳಿಗೇನಾದ್ರೂ ಆದ್ರೆ ನಾನಂತೂ ಸುಮ್ನೆ ಇರಲ್ಲ. ಸಿಂಧು, ಮಾತ್ ಕೊಡ್ತಾ ಇದೀಯಾ? ಅಕ್ಕನ್ ವಿಷಯಕ್ಕೆ ಬಂದ್ರೆ ನಾನ್ ಹಾಗೆ ಅಮ್ಮ. ಸಿಂಧು, ಅಮ್ಮನ ಜೊತೆ ನಡ್ಕೊಳ್ಳೋ ರೀತಿ ಇದೆನಾ? ಸಾರಿ ಕೇಳ್ಬೇಕಾಗಿರೋದು ನನಗಲ್ಲ, ಅಮ್ಮಂಗೆ. ಸಾರಿ ಮಿಸ್, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಟೀಚರ್. ನಿಮ್ಮಕ್ಕ ಹೇಳಿದ ತಕ್ಷಣ ಎಲ್ಲ ಅರ್ಥ ಆಗೋಯ್ತಲ್ಲ. ಸಿಂಧು, ನೀನು ನಮ್ಮನೆ ಗಂಡ್ಮಗುನೇ. ನಾವು ಅದೇ ರೀತಿನೇ ಬೆಳೆಸಿದೀವಿ. ಆದ್ರೆ ಯಾವುದು ಅತಿ ಆಗ್ಬಾರ್ದು. ಇಲ್ಲಿ ನೋಡ್ಪುಟ್ಟಿ, ತಾಳ್ಮೆಯಿಂದ ಇದ್ದ ಮಾತ್ರಕ್ಕೆ ಹೇಡಿಗಳು ಅಂತ ಅರ್ಥ ಅಲ್ಲ. ನೀನೀ ಮಾತನ್ನ ನಿನ್ನ ಬದುಕಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೋತೀಯೋ ಅಷ್ಟು ಸಮಸ್ಯೆಗಳಿಂದ ದೂರ ಇರ್ತೀಯಮ್ಮ. ಅರ್ಥ ಮಾಡ್ಕೋ. ಸಾರಿ ಮುದ್ದು, ನಾನು ಜೋರಾಗಿ ಮಾತಾಡ್ಬಿಟ್ಟೆ. ಅಕ್ಕ, ನಿನ್ನ ಅಪ್ಪನ ಅಮ್ಮನ ಬಿಟ್ಟು ನನಗ್ ಬಯ್ಯೋ ಅಧಿಕಾರ ಯಾರಿಗಿದೆ ಹೇಳು? ಶೋ, ನೋಡ್ರಿ ಮತ್ತೆ ರೌಡಿ ತರ ಮಾತಾಡಕ್ ಶುರು ಮಾಡಿದಾಳೆ. ಹೋಗ್ಲಿ ಬಿಡಿ ಟೀಚರ್ ಅಮ್ಮ, ಸಿಂಧು ಏನ್ ದಡ್ಡಿನ, ಬುದ್ಧಿ ಕಲ್ತ್ಕೋತಾಳೆ. ಸರಿ, ಬನ್ನಿ ಎಲ್ರೂ ಊಟಕ್ ಬನ್ನಿ. ಅಯ್ಯೋ, ಈಗಷ್ಟೇ ಊಟ ಮಾಡಿ ಕೈ ತೊಳಿತಿದ್ವಿ, ಅಷ್ಟ್ರಲ್ಲಿ ಇವಳು ಗಲಾಟೆ ಕೇಳಿಸ್ತು. ನೀವ್ ಆರಾಮಾಗಿ ಊಟ ಮಾಡಿ, ನಾವ್ ಹೊರಡ್ತೀವಿ. ನಡಿಯೇ, ಬಾರೋ ರಾಕೇಶ. ಬಾ, ಬನ್ನಿ. ಬನ್ರೆ, ಊಟಕ್ ಬನ್ನಿ. ಅವನೇನೋ ಕಮಿಟೆಡ್ ಅಂತ ಹೇಳ್ತಿದ್ನಲ್ಲ, ಏನೇ ಅದು? ಏ ಅಮ್ಮ, ಅವಾಗ್ಲೇನ ಅಕ್ಕ ಹೇಳಿಲ್ವಾ ಅವ್ನ್ ಕಾಟದಿಂದ ತಪ್ಪಿಸ್ಕೋಬೇಕು ಅಂತ ಹಾಗೆ ಹೇಳಿದ್ಲು ಅಂತ? ಏನೋಪ್ಪ, ನೀವ್ ಹೇಳ್ಬೇಕು, ನಾನ್ ಕೇಳ್ಬೇಕು ಅಷ್ಟೇ. ಸರಿ, ಊಟಕ್ ಬನ್ನಿ. ನಿಜ ಹೇಳು ಅಕ್ಕ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಇಲ್ಲ ಕಣೆ, ಹಾಗೆಲ್ಲ ಇದ್ದಿದ್ರೆ ನಿನ್ ಹತ್ರ ಹೇಳ್ತಿರ್ಲಿಲ್ವಾ? ಊಟಕ್ ಬಾ. ಹಾಯ್ ಡ್ಯಾಡ್. ವಿರಾಟ್, ಹೇಗಿದ್ದೀರಾ? ಫೈನ್. ಏನೋ ಇದು? ಸರ್ಪ್ರೈಸ್. ದಿಸ್ ಇಸ್ ಫಾರ್ ಯು.
ಇಷ್ಟೊಂದು ಕಾಸ್ಟ್ಲಿ ವಾಚಾ? ಬೇಡ ಕಣ. ಡ್ಯಾಡ್, ನಿನಗ್ ಬೇಜಾರು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ ಪ್ಲೀಸ್. ನನಗ್ ನಿಜವಾಗ್ಲೂ ಅಭ್ಯಾಸ ಇಲ್ಲ. ನನಗೆ ನಿಮ್ಮ ಬಗ್ಗೆ ಗೊತ್ತು ಡ್ಯಾಡ್. ಈ ಬ್ರ್ಯಾಂಡ್ ಹಾಕೊಳ್ಳೋಕ್ಕೆ ಫಾರ್ಚೂನ್ ಇರಬೇಕು. ಅದು ನಿಮ್ಗಿದೆ ಡ್ಯಾಡ್. ಪ್ಲೀಸ್ ಹಾಕೊಳ್ಳಿ. ಫಾರ್ಚೂನ್? ಏನ್ ಯೋಚನೆ ಮಾಡ್ತಿದ್ದೀರಾ ಅಪ್ಪ? ಸಮಯನ ಡಾಕ್ಟರ್ ಅಂತಾರೆ. ಇದಕ್ಕೆ ಟ್ರೀಟ್ ಮಾಡೋ ಎಲ್ಲ ಗುಣ ಇರತ್ತಂತೆ. ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ. ಇನ್ನೂ ಈಸಿ ವೇ ಹೇಳ. ಖುಷಿಯಾಗಿ ಯಾವಾಗ್ಲೂ ನಗ್ನಗ್ತಾ ಇದ್ರೆ ಪ್ರಪಂಚದಲ್ಲಿ ಅದಕ್ಕಿಂತ ಬೆಸ್ಟ್ ಡಾಕ್ಟರ್ ಇನ್ನೆಲ್ಲೂ ಇಲ್ಲ ಅಪ್ಪ. ನಾನೇನಾರ ಹಾಗಿದ್ರೆ. ವಿರಾಟ್, ಅಥರ್ವ, ಊಟಕ್ ಬನ್ನಿ. ಅಪ್ಪ ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇಗ ಬನ್ನಿ. ಏಯ್ ನೀನು ಬಾರೋ. ಅಪ್ಪ ಬನ್ನಿ ಬನ್ನಿ. ಎಲ್ಲ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಆಗಿರೋ ಖುಷಿನಲ್ಲಿ ಇರ್ತಾರೆ. ನಾನ್ ಬಂದ್ರೆ ಎಲ್ಲ ಹಾಳಾಗತ್ತೆ. ನೀನ್ ಹೋಗು. ಅಪ್ಪ ಹೋಗೋ ಹೋಗು. ಅಮ್ಮ! ರಾಕಿ, ಏನಾಯ್ತು? ಏನಾಯ್ತು? ಅವನ್ ಯಾರೋ ಭವಾನಿನ್ ಪ್ರಪೋಸ್ ಮಾಡಿದ್ದಕ್ಕೆ ಸಿಂಧು ರಾವಣನ್ ಸುಡೋ ತರ ಅವನನ್ ಸುಡೋಕ್ ಹೋಗಿದ್ಲು. ಇನ್ ನಾನೇನಾದ್ರೂ ನಿನ್ ಲವ್ ಮಾಡ್ತಾ ಇದೀನ್ ಕಡೆ ಅಂದ್ರ ನನ್ನನ್ ಸುಮ್ನೆ ಬಿಡ್ತಾಳಮ್ಮ ಅವಳು. ಲೇ ದಡ್ಡ, ಆ ರೌಡಿ ರಾವಣ ಇದ್ದ ಹಾಗೆ. ನೀನು ನನ್ ಮಗ ಶ್ರೀರಾಮಚಂದ್ರ. ನೀನ್ ಒಂದ್ಸಾರಿ ಅವಳ ಹತ್ರ ಹೋಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳೋ. ನೀನ್ ಶಿವಧನಸ್ ಎತ್ತೋದೇ ಬೇಡ. ಅವಳು ಕುತ್ತಿಗೆಗೆ ಹಾಗೆ ಹಾರ ಹಾಕ್ಬಿಡ್ತಾಳೆ. ಓ ಅಲ್ವೇನೆ? ಹೌದು ಕಣೋ. ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಹೇಳ್ಬಿಡ್ತೀಯಾ? ನಾನೇನಾದ್ರೂ ಹಂಗ ಹೇಳಿದ್ರೆ ನಾಲ್ಗೆ ಕಿತ್ ಕೈ ಕೊಡ್ತಾಳಷ್ಟೇ. ಏನ ಇವನ ಪ್ರೀತಿ ಹೇಳ್ಕೊಳ್ಳೋ ಅಂದ್ರೆ ಚಳಿ ಜ್ವರ ಬಂದ ನನಗೆ ಆಡ್ತಿದ್ದಾನೆ. ಒಂದ್ ಕೆಲ್ಸ ಮಾಡ್ರಿ, ನೀವೇ ಮುಂದುವರಿರಿ. ಏನೇ ಹೇಳ್ತಿದ್ಯಾ? ಈ ವಯಸ್ಸಲ್ಲಿ ನಂಗೆ ಯಾರ ಹೆಣ್ಣು ಕೊಡ್ತಾರೆ? ಶುಭ, ನೀವು ಮೇಷ್ಟ್ರ ಹತ್ರ ಮಾತಾಡಿ, ನಾನು ಟೀಚರ್ ಅಮ್ಮನ ಹತ್ರ ಮಾತಾಡ್ತೀನಿ. ಆಮೇಲೆ ನಾವಿಬ್ರು ಸೇರಿ ಸಿಂಧು ಹತ್ರ ಮಾತಾಡೋಣ. ನೀವಿಬ್ರು ಮಾತಾಡೋದೇನ್ ಬೇಡ, ಟೈಮ್ ನೋಡ್ಕೊಂಡು ನಾನೇ ಹೇಳ್ತೀನಿ. ಲೇ, ಹೀಗೆ ವಿಷಯ ಕಾಯಿಸ್ತಾ ಇದ್ರೆ ಸೀದ್ ಹೋಗುತ್ತೆ ಅಷ್ಟೇ. ನೀ ಎದ್ ಬಾರೆ. ನಮ್ಮ ಅಪ್ಪ ಏನಾದ್ರೂ ಈ ಅವಕಾಶ ಕೊಟ್ಟಿದ್ರೆ ಕಥೆನೇ ಬೇರೆ ಆಗಿರೋದು. ಹೂತೋಟದ ಕುಸುಮ ನಾನು, ಬಣ್ಣ ಬಣ್ಣದಲ್ಲಿ ಮಿಂದೆದ್ದೆ. ಪರಿಪರಿಯ ಪರಿಮಳವ ಸೂಸುತ್ತಲೇ ನಿನ್ನ ದಾರಿಯ ಕಾದಿರುವೆ. ಬಾಡುವ ಮುನ್ನವೇ ಬಂದು ಬಿಡು, ಇಳೆ ತಣಿಸುವ ಮಳೆಯಂತೆ. ಅಥರ್ವ, ಅಮ್ಮ ಮದ್ವೆ ವಿಷಯ ಮಾತಾಡ್ದಾಗ್ಲಿಂದ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಆದಷ್ಟು ಬೇಗ ಮನೆಯಲ್ಲಿ ನಮ್ಮ ವಿಷಯ ಮಾತಾಡ್ಬಿಡು. ನಿನ್ನನ್ನು ಬಿಟ್ಟಿರೋಕ್ ನನ್ ಕೈಲಿ ಆಗಲ್ಲ ಅಥರ್ವ.